ಹುಬ್ಬಳ್ಳಿಯಲ್ಲಿ 84 ಮನೆಯ ನಿವಾಸಿಗಳು ಚರಂಡಿ ನೀರಿನಲ್ಲಿ ವಾಸಿಸುವಂತ ಒಂದು ಸಂಗತಿ ಉಂಟಾಗಿದೆ ನೋಡಿ. ವೀಕ್ಷಕರೇ, ಹುಬ್ಬಳ್ಳಿ ಒಳಗ BM ಗಾರ್ಡನ್ ಹೆಂಗಾಗ್ತಾ ಇದೆ ಅಂದ್ರೆ ಇಲ್ಲಿ ನೋಡ್ತಾ ಇದ್ರಿ ವೀಕ್ಷಕರೇ, ಇದು ಚರಂಡಿನೋ ಅಥವಾ ಅಪಾರ್ಟ್ಮೆಂಟ್ ಕೆಳಗಿನ ಕಾರ್ ಪಾರ್ಕಿಂಗು ಅಂತೇಳಿ. ಯಾಕಂದ್ರೆ ಇಲ್ಲಿ ಹೆಂಗ ಬರ್ತದೆ ನೋಡ್ರಿ ನೀರು ಮೇಲಿಂದ. ಇಲ್ಲಿ ನಿವಾಸಿಗಳು ಹೇಳ್ತಾ ಇದ್ದಾರೆ, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಸುಖವಾಗಿ ಇರ್ಬೇಕಂತೇಳಿ ಹುಬ್ಬಳ್ಳಿ ಒಳಗೆ ಮನಿ ಮಾಡ್ಬೇಕಂತ ಆಸೆ ಇಟ್ಕೊಂಡ, ಆದ್ರೆ ಇಂಥ ಒಂದು ನೀರಿನೊಳಗೆ ಇರಬೇಕಾಗಿದ್ದ ಪರಿಸ್ಥಿತಿ ಇವತ್ತು ಉಂಟಾಗಿದೆ ನೋಡ್ರಿ. ಪ್ರತಿಯೊಬ್ಬ ಗೌರ್ಮೆಂಟ್ ಅಧಿಕಾರಿ ನಿಮಗೆ ನೋಡ್ರಿ ಅಕವಾಗ ಅವ್ರು ನೀರು ಬೇಕಾ, ನಾವು ಬಿಸಿ ಬಿಸಿ ನೀರು ಬೇಕಂತ ಕುಡಿತಿರ್ತೀರಿ. ಬಟ್ ಇಲ್ಲಿ ನೋಡ್ತಕ್ಕಂತಹ ಇಲ್ಲಿ ನೋಡ್ರಿ ನಿವಾಸಿಗಳು, ಅವ್ರಿಗೆ ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ ಇವತ್ತು ನೇರವಾಗಿ ಸಂಪೂರ್ಣ ವಾರ್ತೆಯಿಂದ ಈ ಒಂದು ಚೆಕ್ ಬಂದಿದ್ದೇವೆ. ಇಲ್ಲಿ ಸಾಕಷ್ಟು ನಿವಾಸಿಗಳಿದ್ದಾರೆ, ಅವರ ಒಂದು ಅಳಲನ್ನು ತೊಡ್ಕೊಳ್ತಾರೆ. ಯಾಕಂದ್ರೆ ಅಧಿಕಾರಿಗಳಿಗೆ ಹೋಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆದರೂ ಕೂಡ ಯಾವೊಬ್ಬ ಅಧಿಕಾರಿನೂ ಕೂಡ ಈ ಕಡೆ ಗಮನ ಹರಿಸಿಲ್ಲ. ಕಾರಣ ನನಗೆ ಯಾಕೆ ಬೇಕನ್ನುವ ದಿಮಾಕು. ಹೀಗಾಗಿ ಸಂಪೂರ್ಣ ವಾರ್ತೆ ನೇರವಾಗಿ ಈ ಒಂದು ರಿಯಾಲಿಟಿ ಚೆಕಪ್ ಬಂದಿದೆ. ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ ತೋರಿಸಿದ್ದೀನಿ. ಈಗ ನೆಕ್ಸ್ಟ್ ವೀಕ್ಷಕ ಅಲ್ಲಿ ಏನೋ ಒಂದು ಅನುಭವಿಸ್ತಾ ಇದ್ದಾರೆ, ಅವ್ರ ಹತ್ರ ನಾವು ಮಾತಾಡೋಣ. ಅವ್ರ ನಮ್ಮ ಹತ್ರ ಹಂಚ್ಕೊಳ್ತಾರೆ. ಇನ್ನು ತಮ್ಮ ಸಮಸ್ಯೆಗಳನ್ನ ಹಲವು ಅಧಿಕಾರಿಗಳ ಗಮನಕ್ಕೆ ತಂದ್ರು ಡೋಂಟ್ ಕೇರ್ ಅನ್ನುತ್ತಿರುವ ಅಧಿಕಾರಿಗಳು. ಸರ್, ಆಲ್ರೆಡಿ ಎಷ್ಟು ವರ್ಷದಿಂದ ಇಲ್ಲಿ ನೀವು ನೆಲೆಸಿದ್ದೀರಿ? ಜೊತೆಗೆ ಏನಿಲ್ಲ ಸಮಸ್ಯೆನ ಅನುಭವಿಸ್ತಾ ಇದ್ದೀರಿ? ನಾವು ಸುಮಾರು 4 ವರ್ಷದಿಂದ 2020 ನಾವು ಇಲ್ಲಿದ್ದೇವೆ ಸರ್. ಅದಕ್ಕೆ ನಮ್ಮ ಮುಂಚೆ ಈ ಕಡೆದ A ಬ್ಲಾಕ್ ಮತ್ತು B ಬ್ಲಾಕ್ ಅಂತ ಅವರು ಕೂಡ ನಮ್ಮ ಕಡೆ ಒಂದು ವರ್ಷ ಮುಂಚೆ ಬಂದಿರ್ಬೋದು. ಹೆಚ್ಚು ಕಮ್ಮಿ 2 ವರ್ಷ ಹೆಚ್ಚು ಕಮ್ಮಿ 18, 19ಕ್ಕೂ ಬಂದಿರ್ಬೋದು. ನಾವು ಇದು 2 ಬ್ಲಾಕ್ನವ್ರು ಏನಿದ್ದೀವಿ, ನಾವು ಹೆಚ್ಚು ಕಮ್ಮಿ 20 ಬಂದಿದ್ದೇವೆ ಸರ್ ಎಲ್ಲರೂ. ಆಮೇಲೆ ಬಿಲ್ಡರ್ ಹೇಳಿದ ಪ್ರಕಾರ ನಮ್ಮ ಯಾವುದೇ 84 ಇಲ್ಲಿ ಒಟ್ಟು ಮನೆಗಳ ಸಂಖ್ಯೆ ಎಷ್ಟು 84, ಅದರಲ್ಲಿ 84 ಮನೆ ಶೀಲ್ಡಿಂಗ್ನಲ್ಲಿ ಅಂದರೆ ಖರೀದಿ ಪತ್ರದಲ್ಲಿ ಈ STP ಘಟಕ ಅನ್ನೋದು ಯಾರಿಗೂ ಒಬ್ಬರಿಗೂ ಗೊತ್ತಿಲ್ಲ. ಅದು ಯಾವುದಕ್ಕೆ ಅಂತಾರೋ ಅದು ಏನು ಅನ್ನೋದು ನಮಗೆ ಇಲ್ಲಿ ಶಿಫ್ಟ್ ಆದ್ಮೇಲೆ ಗೊತ್ತಾಗಿತ್ತು. ಆಮೇಲೆ ಬಿಲ್ಡರ್ ಏನು ಮಾಡಿದಾರೆ ರೀ, ನಮ್ಗೆ ಇಲ್ಲ ಅದು ಕಂಪಲ್ಸರಿ ರೂಲ್ಸ್ ಐತಿ ಅಂತೇಳಿ ನಾವು ಶಿಫ್ಟ್ ಆದ್ಮೇಲೆ ಅದನ್ನು ತಂದು ಹಾಕಿದರು. ಅದು ಅನ್ಸೈಂಟಿಫಿಕಲಿ ಇನ್ಸ್ಟಾಲೇಷನ್ಸು, ಹೌದಾ. ಆಮೇಲೆ ನಾವು ಲಕ್ಷಾಂತರ ರೂಪಾಯಿ ತಿಂಗಳಿಗೆ ಪೇಮೆಂಟು ಕಟ್ಟಿದ್ದೇವೆ ಸರ್ ಅದಕ್ಕೆ ಹೆಸ್ಕಾಮ್ದಿಲ್ಲ. ಆಮೇಲೆ ಕೇಳಿದರೆ ನನಗೇನು ಸಂಬಂಧ ಇಲ್ಲ, ನೀವು ಸಂಬಂಧ ಐತಿ, ನೀವು ಮಾಡ್ಕೋಬೇಕಂತೇಳಿ 4 ವರ್ಷದಿಂದ ಇದೇ ಹೇಳ್ಕೊತ ಬಂದಾರೆ ರೀ. ಪ್ರತಿ ವರ್ಷ ಮಳೆಗಾಲದಾಗ ನಾವು 40,000 to 50,000 ರೂಪಾಯಿ ನಮ್ಮೆಲ್ಲ ಮಂದಿ ಕೂಡಿ ಅದನ್ನ ಸ್ವಂತ ನಾವು ಸ್ವಚ್ಛ ಮಾಡ್ತೀವಿ. ಯಾವುದೇ ವಿಷಯ ಕೇಳಿದ್ರು ನಮಗೆ ಸಂಬಂಧ ಇಲ್ಲ, ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಸರ್. ಈಗ ಯಾರ್ಯಾರ ಹತ್ರ ಹೋಗಿ ನೀವು ಮನವಿ ಪತ್ರವನ್ನು ಕೊಟ್ಟಿದ್ದೀರಿ ಸರ್? ನಾವು ಸಂಬಂಧಪಟ್ಟ ಕಾರ್ಪೊರೇಟರ್ಗೂ ಭೇಟಿಯಾಗಿದ್ದೀವಿ ರೀ. ಆಮೇಲೆ ಎಲ್ಲ ಇಲಾಖೆಗಳಿಗೆ ಭೇಟಿಯಾಗಿದ್ದೀವಿ ರೀ. ಜೋನಲ್ ನಂಬರ್ 6ಗೂ ಹೇಳಿದ್ದೀವಿ ರೀ, ಜೋನಲ್ ಹೆಡ್ ಆಫೀಸ್ಗೂ ಹೇಳಿದ್ದೀವಿ ರೀ, ಪೊಲ್ಯೂಷನ್ ಬೋರ್ಡಿಗೂ ಹೇಳಿದ್ದೀವಿ ರೀ, ಆಮೇಲೆ ಪರಿಸರ ಇಲಾಖೆಯವರಿಗೆ ಎಲ್ಲರಿಗೂ ಹೇಳಿದ್ದೇವೆ ಸರ್. ಬಟ್ ಇವತ್ತಿನವರೆಗೂ ಯಾರು ಬಂದಿಲ್ಲ. ಇಲ್ಲ ಸರ್, ಕೇಳಿದ್ರೆ ಏನಂತಾರೋ ಅದು ನನಗೆ ಸಂಬಂಧಪಡಂಗಿಲ್ಲ. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರೆ ಒಬ್ರು ಹೇಳ್ತಾರೆ ರೀ, ಮತ್ತೊಬ್ರು ಹೇಳ್ತಾರು ಕಾರ್ಪೊರೇಷನ್ಗೆ ಹೋಗತ್ತೆ ಹೇಳ್ತಾರೆ. ಹೆಂಗೆ ಪ್ರತಿಯೊಬ್ಬರು ಒಬ್ಬರ ಮ್ಯಾಗ ಒಬ್ರು ಹಾಕೋತ ಬಂದಾರೆ ರೀ. ಇಲ್ಲಿ ಸುಮಾರು ಒಂದು 5 ರಿಂದ 6 ದಿವಸ ಆಯ್ತು ಸರ್, ಹೌದಾ. ಇದು ನೀರು ಕುಡಿ ನೀರ್ದಾಗ ಪ್ಲಸ್ ಬೋರ್ವೆಲ್ದಾಗೆಲ್ಲ ಹೋಗಿ ನಾವು ಬಾಯಾಗ ನೀರು ಹಾಕೋಕ್ಕೂ ಬರೋದಿಲ್ಲ, ಕುಡಿಕ್ಕೂ ಬರೋದಿಲ್ಲ, ಏನು ಮಾಡ್ಲಿಕ್ಕೆ ಬರೋದಿಲ್ಲ ಸರ್. ಇದನ್ನು ಬೇಕಾದ್ರೆ ಅವ್ರು ಕಾರ್ಪೊರೇಷನ್ ಅಧಿಕಾರಿಗಳಾಗಲಿ ಬೇಕಾದ್ರೆ ಸಂಬಂಧಪಟ್ಟ ಇಲಾಖೆಯವ್ರು ಎಲ್ಲರೂ ಬಂದರೆ ಅವ್ರು ಕುಡಿಯೋದು ಬೇಡ ಸರ್. ಅವ್ರು ಬಂದು ಬರೀ ಅದ್ರ ಸ್ಮೆಲ್ ನೋಡಿ ಅವ್ರು ಮತ್ತೆ ಇಷ್ಟು ಹಂಗಿದ್ದಾಗ ಎಲ್ಲ ರೂಲ್ಸ್ ಪ್ರಕಾರ ನಾವು ಫಾಲೋ ಮಾಡಬೇಕಾಗಿತ್ತು. ಆಮೇಲೆ ಈ STP ಘಟಕ ಏನೈತಿಲ್ರಿ, ಇದು ಅನ್ಸೈಂಟಿಫಿಕಲ್ ಇನ್ಸ್ಟಾಲೇಷನ್ ಐತ್ರಿ. ಮತ್ತು ಅದನ್ನು ಕಿತ್ಕೊಂಡು ಹೋಗಂದ್ರೆ ಅದನ್ನು ಮಾಡ್ತಾರೆ. ನಾ ಕೇಳಿದ್ರೆ ನಿಮ್ಗೆ ಆಪ್ಷನ್ ನೀವು ಏನಾರು ಮಾಡ್ಕೊರಿ, ನಾವೆಲ್ಲ ನಾವು ಮಾಡ್ಕೊಳ್ಳೋದಾದ್ರೆ ಇವು ಅದಕ್ಕೆ ಬೇಕು, ಮತ್ತು ನಾವು ಖರೀದಿ ಅದಕ್ಕೆ ಮಾಡ್ಕೋಬೇಕಾಗಿತ್ತು ಇವ್ರ ಕಡೆ, ಹೌದಲ್ಲ ಸರ. ಏನು ಕೇಳಿದ್ರು ನಂಗೆ ಗೊತ್ತಿಲ್ಲ ಸರ್. ಈಗ ನಮ್ಮ ಮನೆಗೆ ಬರ್ರಿ ಸರ್, ನೀವು ಪ್ರಾಕ್ಟಿಕಲ್ ತೋರಿಸ್ತಾನೆ ಬೇಕಾದ್ರೆ ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ನನಗೆ. ಕರೆಂಟ್ ನೀವು ಮಳೆ ಬರೋದೇ ಬೇಡ ಸರ್, 10 ನಿಮಿಷ ಹೊರಗಡೆ ಪೈಪ್ ಹಿಡ್ದ ನಮ್ಮ ಮನೆಗೆ ಗಾಡಿಗೆ ನೀರು ಹೊಡೆದ್ರಂದ್ರೆ ಇಲೆಕ್ಟ್ರಿಕಲ್ ಪಾಯಿಂಟ್ ಎಲ್ಲ ಕಡೆ ನೀರು ಬರ್ತಾವೆ. ಇದನ್ನು ಸುಮಾರು ಒಂದು 4 ವರ್ಷದಿಂದ ಆ ಮನುಷ್ಯಗೆ ನಾವು ರಿಕ್ವೆಸ್ಟ್ ಮಾಡ್ತಿದ್ದೆವು, ಮಾಡಿಕೊಡ್ರಿ ಅನ್ನೋ. ಇವತ್ತು ಮಾಡ್ತೇನೆ ನಾಳೆ ಮಾಡ್ತೇನೆ ಅಂತ ಹೇಳ್ತಾ 4 ವರ್ಷ ಆಯ್ತು ಒಟ್ಟು ಮಾಡ್ಲಿಕ್ಕೆ. ಇದು ಬಿಲ್ಡರ್ ಕಳಪೆ ಕಾಮಗಾರಿ ಅನ್ಸುತ್ತೆ, ಅತ್ಯಂತ ಥರ್ಡ್ ಕ್ಲಾಸ್ ಕಾಮಗಾರಿ. ಓಕೆ, ಈ ರೀತಿ ಆಗ್ತಾ ಇದೆ ವೀಕ್ಷಕರಲ್ಲಿ ನೋಡ್ತಾ ಇದ್ದೀರಿ. ಹುಬ್ಬಳ್ಳಿ ಒಳಗೆ ಈ ರೀತಿ ಘಟನೆ, ಕುಡಿಯುವ ನೀರಿನಲ್ಲಿ ಕೂಡ ಇಂತಹ ನೀರುಗಳು ಹೋಗ್ತಾ ಇದ್ರೆ ಏನ್ ಅನ್ಸುತ್ತೆ? ಆ ಅಧಿಕಾರಿಗೆ ಹೋಗಿ ಅಲ್ಲಿ ಸ್ವಲ್ಪ ಕುಡಿಯುವ ನೀರು, ಸ್ವಲ್ಪ ಈ ಚರಂಡಿ ನೀರು ಎರಡೂ ಮಿಕ್ಸ್ ಮಾಡಿ ಕುಡಿಸಿದ್ರೆ ಏನಾಗುತ್ತೆ ಅನ್ನೋದು ಚೆಕ್ ಮಾಡಿ ತೋರಿಸ್ಬೇಕಾಗತ್ತೆ. ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು ಮನೆ ಖರೀದಿಸಿ ಅಳುವ ಪರಿಸ್ಥಿತಿ ಇವತ್ತು ಉಂಟಾಗಿದೆ. ಏನ್ ಅಳಲು ತೊಡ್ಕೊಳ್ತೀರಿ? ಈ ರೀತಿ ಆಗ್ತಾ ಇದೆ, ಅಧಿಕಾರಿಗಳೆಲ್ಲ ಹೋಗಿ ಹೇಳಿ ಬಂದ್ರಿ, ಆದ್ರೂ ಯಾರು ಕಿಮ್ಮತ್ತು ಕೊಡ್ತಾ ಇಲ್ಲ. ಇದನ್ನ ಯಾವ ರೀತಿ ರೋಷವನ್ನು ಹೊರ ಹಾಕ್ತೀರಿ ಸರ್? ಇವತ್ತಿಗೆ 3 ದಿನ ಆಯ್ತು ಎಲ್ಲ ಆಲ್ಮೋಸ್ಟ್ ಈ ಅಪಾರ್ಟ್ಮೆಂಟ್ಗೆ 50 ವರ್ಷ 60 ವರ್ಷ ಮೇಲೆ ನೋಡಿದ್ರು. ಪ್ರತಿಯೊಂದು ಮನೆಯಾಗೂ ಎಲ್ಲರಿಗೂ ಅನಾರೋಗ್ಯ ಸಮಸ್ಯೆ, ಆಮೇಲೆ ಕುಡಿ ನೀರಿಂದ ಸಿಕ್ಕಾಪಟ್ಟಿ ಸಮಸ್ಯೆ. ಸಣ್ಣ ಮಕ್ಕಳು ಅದಾವು, ಎಲ್ಲರೂ ದವಾಖಾನೆ ಎಲ್ಲ ಅಡ್ಮಿಟ್ ಆಗತ್ತಾರು ಒಬ್ರಿಗೊಬ್ರು. ಅದ್ರ ಬಗ್ಗೆ ಸಿಕ್ಕಾಪಟ್ಟಿ ನಮ್ಗೆ ತೊಂದರೆ ಆಗುತ್ತೆ. ಹಾಗೆ ನಮ್ಮ ಸಿಟ್ಟನ್ನು ಕ್ರೋಧನೂ ಜಾಸ್ತಿ ಆಗುತ್ತೆ. ಲಕ್ಷ ಕೊಟ್ಟ ಹಿಡಿಬೇಕು, ಎಲ್ಲ ಡಿಪಾರ್ಟ್ಮೆಂಟ್ ಹಿಡಿದ್ವಿ, ಹುಳ ಬರ್ತಾ ಇದೆ. ಓಕೆ, ಅಂದ್ರೆ ಮೇಲಿಂದ ನೀರು ನಿಮಗೆ ಕೆಳಗಿನ ನೀರಿಂದ ಮೇಲೆ ಈಜಿ ನಮ್ಗೆ ಬರ್ಲಿಕ್ಕೆ ಡೈರೆಕ್ಟ್ ಬರುತ್ತೆ ಹುಳ ಬರೋದು, ಮಸ್ಕಿಟೋ ನೇರವಾಗಿ ಬರ್ತಾವೆ.
ಹಂಗೆ ಇದೆ ನಮ್ಮಲ್ಲಿ. ಸೊ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಜೋನಲ್ ಆಫೀಸರ್ಸ್ ಯಾರೇ ಇರಲಿ, ಸೊ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬೇಗ ಕ್ರಮವನ್ನು ಕೈಗೊಳ್ಳದೇ ಇದ್ರೆ ನಾಳೆ ಬೇರೆ ರೀತಿ ರೋಗಗಳು ರುಜಿನಗಳು ಬರಬಹುದು. ಯಾಕಂದ್ರೆ ಚಿಕನ್ ಗುನ್ಯಾ ಮತ್ತೊಂದು ಮುಗಿದು ಎಲ್ಲರಿಗೂ ಗೊತ್ತೇ ಇದೆ. ಇಂಥ ಸೊಳ್ಳೆಗಳು ಕಚ್ಚೋದ್ರಿಂದ ಮುಂದೆ ಏನಾಗ್ತದ, ಮುಂದಿನ ಸಮಸ್ಯೆಗಳನ್ನ ಆಹ್ವಾನ ಮಾಡ್ಕೊಳ್ಳೋಕ್ಕಿಂತ ಮೊದಲ ಇದಕ್ಕೆ ತಕ್ಕಂತಹ ಪರಿಹಾರನ ಕೊಡಬೇಕಾಗತ್ತೆ. ಇಲ್ಲಿ ನಿವಾಸಿಗಳು ಹೇಳುವ ಪ್ರಕಾರ ಪ್ರತಿಯೊಂದು ಪೈಪ್ ಕೂಡ ಲೀಕೇಜ್ ಆಗ್ತಾ ಇದೆ, ಎಲ್ಲ ಕಡೆ ಡ್ರಾಪ್ ಕಂಟಿನ್ಯೂಸ್ಲಿ ಬೀಳ್ತಾ ಇದೆ. ಇದು ಎಲ್ಲ ಡ್ರೈನೇಜ್ ಪೈಪ್ ಕಣ್ರಿ. ಸೊ ಈ ರೀತಿ ತಲೆ ಮೇಲೆ ಪರಿಶುದ್ಧವಾಗಿ ನಾವು ಸ್ನಾನ ಮಾಡಿಕೊಂಡು ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕಂತ ಆಸೆಯಿಂದ ಹೋಗ್ತಿರ್ತಾರೆ. ಆ ಸಮಯದಲ್ಲಿ ಡ್ರಾಪ್ ಆಗಿಬಿದ್ರೆ ಮನುಷ್ಯ ಯಾವ ರೀತಿ ಆ ಒಂದು ಹುಮ್ಮಸ್ಸನ್ನು ಕಳ್ಕೊಳ್ಬಹುದು. ಸೊ ಇಲ್ಲಿ ಕಾಣುತ್ತೆ ವೀಕ್ಷಕರು, ನಿಮಗೆ ಪ್ರತಿಯೊಂದು ಕಡೆ ಡ್ರಾಪ್ಗಳು ಸೋರ್ತಾ ಇರ್ತವೆ. ಯಾವ ರೀತಿ ಇಲ್ಲಿ ಕಾಯಕವನ್ನು ಮಾಡಿದ್ದಾನೆ ಅಂತೇಳಿ ಇಲ್ಲೊಂದು ನೋಡಿ. ಸೊ ವೀಕ್ಷಕರು ನಿಮ್ಗೆ ಕಾಣುತ್ತೆ ಡ್ರಾಪ್ ಸೋರ್ತಾ ಇದೆ ನೋಡಿ, ಕಂಟಿನ್ಯೂಸ್ಲಿ ಡ್ರಾಪ್ ಸೋರಿ ಹಾಗೆ ಆಗಿದೆ. ಇದು ಪಕ್ಕ ಕಳಪೆ ಕಾಮಗಾರಿ ಅಂದ್ರೂ ಅಡ್ಡಿ ಇಲ್ಲ. ಯಾಕಂದರೆ ಇದನ್ನು ತಕ್ಷಣ ಇದಕ್ಕೆ ಯಾರು ಅಧಿಕಾರಿಗಳು ಇದಕ್ಕೆ ನೀವು ಪರ್ಮಿಷನ್ ಕೊಟ್ಟಿದ್ದೀರಿ ಅಂತ ಅಧಿಕಾರಿಗಳು ಇದನ್ನು ಆದಷ್ಟು ಬೇಗನೆ ಕ್ರಮವನ್ನು ಕೈಗೊಳ್ಳಬೇಕು. ಆ ಒಂದು ಡೆವಲಪರ್ಸ್ ಮೇಲೆ ಅವ್ರಿಗೆ ಏನೊಂದು ಪೆನಾಲ್ಟಿ ಹಾಕ್ತಿರೋ ಅಥವಾ ರಿಟರ್ನ್ ಕೆಲಸ ಮಾಡಿಸ್ತಿರೋ ಅದು ಅಧಿಕಾರಿಗಳಿಗೆ ಬಿಟ್ಟಿದ್ದು. ಆದರೆ ತಕ್ಷಣ ಈ ಒಂದು ಕಾರ್ಯ ಆಗಬೇಕಾಗಿದೆ. ಇದೆಲ್ಲ ನೆಲ ಕುಷ್ಕಿ ನೋಡಿ ಸರ್, ಕಂಪ್ಲೀಟ್ ಓಕೆ. ಇದೆಲ್ಲ ನೆಲ ಕುಷ್ಕಿ ಐತ್ರಿ. ಇದೆಲ್ಲ ಎಷ್ಟು ಕೆಳಗೆ ಹೋಗಿದ್ದು ನೋಡಿ ಸರ್. ಇದು ಮತ್ತೆ ರೀಫಿಟಿಂಗ್ ಆಗಿತ್ತು ಸರ್, ಪೂರಾ 1 ಫೂಟ್ ಕೆಳಗಡೆ ಮತ್ತೆ. ಜನಪ್ರತಿನಿಧಿಗಳೇ ಎಲ್ಲಿ ಹೋಗಿದ್ದೀರಾ, ಇತ್ತ ಗಮನ ಹರಿಸಿ. ಸೊ ಇಲ್ಲಿ KEB ಕೂಡ ಒಂದು ಬಹಳಷ್ಟು ಡೇಂಜರಸ್ ಪ್ಲೇಸ್ ಇದು. ಇಲ್ಲಿ ಸರಿಯಾಗಿ ಒಂದು ಕಳಪೆ ಕಾಮಗಾರಿ ಮಾಡಿದ್ದರಿಂದ ಯಾವ ರೀತಿ ಕುಸಿತಾ ಇದೆ. ಜೊತೆಗೆ ಇಲ್ಲಿರ್ತಕ್ಕಂತಹ ನಿವಾಸಿಗಳು ತಮ್ಮ ಸ್ವಂತ ಖರ್ಚಲ್ಲಿ ಕೂಡ ಇದನ್ನೊಂದು ಕಾಯಕವನ್ನು ಮಾಡಿದ್ದಾರೆ. ಆದರೂ ಕೂಡ ಕೆಳಗಡೆ ನೀಟ್ ಆಗದೇ ಇದ್ದ ಕಾರಣಕ್ಕಾಗಿ ಈ ರೀತಿ ಆಗ್ತಾ ಇದೆ. ಒಂದು ವೇಳೆ ಏನಾದ್ರು ನೀರು ನಿಂತ್ಕೊಂಡ ಮತ್ತೊಂದು ಮಗದೊಂದು ವೈರ್ ಡ್ಯಾಮೇಜ್ ಆದರೆ, ಇಲ್ಲಿ ಯಾರಿಗಾದ್ರೂ ಏನೋ ಸಮಸ್ಯೆ ಆದರೆ ಯಾರು ತಗೊಳ್ತಾರೆ ಹೊಣೆ? ಸೊ ಇಲ್ಲಿ ನೋಡಿ ಈ ರೀತಿ ಆಗ್ತಾ ಇದೆ. ಇಂಥ ಒಂದು ಘಟನೆಗಳು ಇವತ್ತು ನಮ್ಮ ಹುಬ್ಬಳ್ಳಿ ಒಳಗೆ ಈ ರೀತಿ ಆಗ್ತಾ ಇದ್ದಾವೆ. ನೋಡಿ ಡ್ರಾಪ್ಸ್, ಪ್ರತಿಯೊಂದು ಪೈಪ್ ಈ ರೀತಿ ಸೋರ್ತಾ ಇದೆ. ಸೊ ಈ ಮತ್ತೆ ಡೆವಲಪರ್ಸ್ ಏನು ಕೆಲಸ ಮಾಡಿದ್ದು ಅಂತಿಲ್ಲಿ. ಸೊ ಕಳಪೆ ವಸ್ತುಗಳನ್ನು ಹಾಕ್ಕೊಂಡು ಕೆಲಸ ಮಾಡಿದ್ನಾ ಅಥವಾ ದುಡ್ಡು ಉಳಿಸ್ಲಿಕ್ಕೆ ಮಾಡಿದ್ನಾ? ಲಕ್ಷಾಂತರ ರೂಪಾಯಿ ಕೊಟ್ಟ ಖರ್ಚು ಮಾಡಿ ಇಲ್ಲಿ ಮನೆ ತೊಗೊಂಡಂತಹ ನಿವಾಸಿಗಳಿಗೆ ಯಾವ ರೀತಿ ಇಲ್ಲಿ ಆಗ್ತಕ್ಕಂತಹ ಘಟನೆಗಳು ಯಾವ ರೀತಿ ಆಗ್ತಾ ಇರ್ಬೋದು ನೋಡಿ. ಸೊ ದಿನನಿತ್ಯ ಇದು ಸೋರ್ತಕ್ಕಂಥದ್ದು, ಯಾವಾಗ ಒಂದು ಸಾರಿ ಅಲ್ಲ, ಪ್ರತಿನಿತ್ಯ ನೋಡಿ ವೀಕ್ಷಕರು ಯಾವ ರೀತಿ ಸೋರ್ತಾ ಇದೆ. ಆ್ಯಂಡ್ ನೋಡಿ ಯಾವ ರೀತಿ ಹರ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಯಾವುದೋ ವೆಹಿಕಲ್ಲು ತರಬಲ್ಲ ಅಥವಾ ಯಾರೂ ಇಲ್ಲಿ ತಿರುಗಾಡೋದು ಇಲ್ಲ. ಯಾಕಂದರೆ ಮೇಲೆ ಬೀಳುತ್ತೆ, ಗಾಡಿ ಮೇಲೆ ಬಿದ್ದರೂ ಕೂಡ ಅದಕ್ಕಲ್ಲಿ ಉಳಿಯುತ್ತೆ. ಈ ರೀತಿ ಒಂದು ಸಂಕಟವನ್ನು ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಬೇಸತ್ತ ಲಾಸ್ಟಿಗೆ ನಾವು ಒಂದು ಆಲ್ಟರ್ನೇಟ್ ಏನಾದರೂ ಒಂದು ಮಾಡೋಣ ಅಂಥೇಳಿ ಬಕೆಟ್ಗಳನ್ನು ಅಳವಡಿಸಿ ನೀರನ್ನು ಹಿಡಿಯುವ ಪರಿಸ್ಥಿತಿ ಇವತ್ತು ಉಂಟಾಗಿದೆ. ಸೊ ನೋಡಿ ಯಾವ ರೀತಿ ಇಲ್ಲಿ ಒಂದು ತಮ್ಮ ಸಿಟ್ಟೋ ಅಥವಾ ಖುಷಿನೋ ಮನಿ ಇಲ್ಲಿ ಯಾಕೆ ಹಿಡಿದೀವಿ ಅಂತೇಳಿ ಖುಷಿಯಾಗಿ ಹಿಂಗೆ ಮಾಡಿದ್ರು ಗೊತ್ತಿಲ್ಲ. ಸೊ ಒಟ್ಟಿನಲ್ಲಿ ಸಂಕಟವನ್ನು ಅನುಭವಿಸ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ ಇಲ್ಲಿ ಕಾಣುತ್ತೆ ಇದೆಲ್ಲ ಡಿಸೆಂಟ್ರಿ. ಸೊ ಏನು ದಿನನಿತ್ಯ ನಮ್ಮ ಒಂದು ಕರ್ಮವನ್ನು ಕಳ್ಕೊಂಡಿರ್ತೀವಿ, ಆ ಕರ್ಮ ಇವತ್ತು ಹೊರಗೆ ಎಲ್ಲಿ ಹೋಗಿಲ್ಲ, ಇದು ಇಲ್ಲಿ ಅಪಾರ್ಟ್ಮೆಂಟಲ್ಲೇ ಉಳ್ಕೊಂಡ್ಬಿಟ್ಟಿದೆ. ಸೊ ಕಾರಣ ಈ ಒಂದು ಕಳಪೆ ಕಾಮಗಾರಿ. ಪದೇ ಹೇಳ್ತಾ ಇರೋದು ಕಳಪೆ ಕಾಮಗಾರಿ. ಇದಕ್ಕೆ ತಕ್ಷಣ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು, ಇಲ್ಲಿರ್ತಕ್ಕಂತಹ ಒಂದು ಕಾರ್ಪೊರೇಟರ್ ಕೂಡ ನಾಳೆ ಇದನ್ನು ಧಾವಿಸಿ, ಇದನ್ನು ಕಾರ್ಪೊರೇಟರ್ ಪಕ್ಕ ನೋಡ್ತಿರ್ತೀರಿ, ನಾಳೆ 100% ನೋಡ್ತೀರಿ. ಸೊ ದಯವಿಟ್ಟು ಈ ಒಂದು ಸ್ಥಳಕ್ಕೆ ಆಗಮಿಸಿ, ಜೊತೆಗೆ ಸೆಂಟ್ರಲ್ ಕ್ಷೇತ್ರದ ಮಹೇಶ್ ತೆಂಗಿನಕಾಯಿ ಅವರು ಕೂಡ ಆಗಮಿಸಿ ತಕ್ಷಣ ಅಧಿಕಾರಿಗಳು ಸೂಚಿಸಬೇಕು. ಈ ಒಂದು ಕಾರ್ಯ ನಾಳೆ ಬರದಿಂದ ಸಾಗಬೇಕಾಗತ್ತೆ. ಯಾಕಂದರೆ ಇಲ್ಲಿ ಅನುಭವಿಸಬಾರ್ದು. ಯಾಕಂದ್ರೆ ನಾಳೆ ಓಟಿಗೋಸ್ಕರ ಅಷ್ಟೇ ಬರೋದು ಆಗಬಾರ್ದು. ಇನ್ನು ಸದ್ಯದಲ್ಲಿ ಮುನ್ಸಿಪಾಲಿಟಿ ಎಲೆಕ್ಷನ್ ಕೂಡ ಬರ್ತಾ ಇದ್ದಾವೆ. ಹೀಗಾಗಿ ಕಾಯಕವನ್ನು ಅಚ್ಚುಕಟ್ಟಾಗಿ ಮಾಡಿದ್ರೆ ನಾಳೆ ನಿಮ್ಮನ್ನು ನೆನೆಸ್ತಾರೆ, ಅದೇ ಓಟನ್ನು ನೀವು ಪಡ್ಕೊಳ್ಬಹುದು. ಹೀಗಾಗಿ ಒಂದು ಕಾರ್ಯವನ್ನು ಅಚ್ಚುಕಟ್ಟಾಗಿ ನಾಳೆಯಿಂದ ನಾನು ಮಾಡ್ತೀನಿ ಅಂತ ಮಾಡ್ತೀರಿ ಅಂದ್ಕೊಂಡಿದ್ದೀನಿ. ಮಾಡದೇ ಇದ್ರೂ ಕೂಡ ಸಂಪೂರ್ಣವಾರ್ತೆ ನಿಮ್ಮನ್ನು ಮನಗಾಕಿ ಬಿಡೋದಿಲ್ಲ. ಸೊ ನಾವು ಹಿಂದೆ ಬೆನ್ನು ಹತ್ತೀವಿ, ಇದು ಕಾಯಕ ಆಗಲೇಬೇಕು ಅಷ್ಟೇ. ಇದೆಲ್ಲರ ನಿವಾಸಿಗಳ ಒಂದು ಅಭಿಪ್ರಾಯ, ಒಂದು ಖುಷಿ ಇದೆ. ನಾವು ಇದನ್ನು ಕ್ಲಿಯರ್ ಮಾಡಿಸ್ಬೇಕು. ಇದು ಸತತವಾಗಿ ಈ ರೀತಿಯ ಸಮಸ್ಯೆಗಳು ಆಗಬಾರ್ದು ಅನ್ನೋದು ಒಂದು ಆಶೆ ಇದೆ. ಹೀಗಾಗಿ ಇದಕ್ಕೆ ಪರ್ಮನೆಂಟ್ ಒಂದು ಸೊಲ್ಯೂಷನ್ ತಗೊಂಡು ಸರ್ಕಾರದಿಂದ ಅಥವಾ ಕಾರ್ಪೊರೇಟರ್ ಏನಿದ್ದಾರೆ ಅವರು ಸ್ವಂತ ಇದರಲ್ಲೇ ಮಾಡಿಕೊಳ್ಳಿ ಅಥವಾ ಯಾವುದೇ ಇದರಲ್ಲೇ ಮಾಡಿಕೊಳ್ಳಿ. ಯಾಕಂದರೆ ಎಲೆಕ್ಷನ್ ಇದ್ದಾಗ ಓಡೋಡಿ ಬಂದ ಕೈ ಮುಗಿದನ್ನು ಓಟ್ ಕೇಳೋ ಮುಖಾಂತರ ಬರ್ತೀರಿ, ಆದರೆ ಸಮಸ್ಯೆಗಳಿದ್ದಾಗ ಯಾಕೆ ಬರಲ್ಲ ಅನ್ನೋ ಅಳಲನ್ನು ಇಲ್ಲಿರ್ತಕ್ಕಂತಹ ವ್ಯಕ್ತಿಗಳು ತೋಡ್ಕೊಳ್ತಾ ಇದ್ದಾರೆ.